ಓಂ ಸಂಜ್ಞಾಮೂರ್ತಿ ಕ್ಲಿಪ್ತಿಸ್ತು ತ್ರಿವೃತ್ಕುರ್ವತಃ ಉಪದೇಶಾತ್ ಓಂ. 2ನೇ ಅಧ್ಯಾಯದ 4ನೇ ಪಾದದ 21ನೇ ಸೂತ್ರ ಇದು. ಆ ಸೂತ್ರ, ಈ ಸೂತ್ರ ಯಾವ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಹೊರಟಿದೆ ಅನ್ನೋದನ್ನ ಈಗ ನಾವು ನೋಡಬೇಕು. ದೇಹಶ್ಚೈವ ತದುದ್ಭವ ಅಂತ, ದೇಹಶ್ಚೈವ ಅನ್ನೋ ಶಬ್ದದಿಂದ ಆಚಾರ್ಯರು ಇದನ್ನೆಲ್ಲ ಸಂಗ್ರಹಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಪೂರ್ವರಂಗವನ್ನು 87ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಒದಗಿಸ್ತಾರೆ. ಪರಮಾತ್ಮನೇ ಸೃಷ್ಟಿ ಮಾಡ್ತಾನೆ, ಜಗತ್ತನ್ನು ಸೃಷ್ಟಿಸ್ತಾನೆ ಅಂತ ನೀವು ಹೇಳ್ತೀರಿ. ಆದರೆ ಚತುರ್ಮುಖ ಬ್ರಹ್ಮನೇ ಸೃಷ್ಟಿಸ್ತಾನೆ ಅಂತ ಇನ್ನು ಕೆಲವು ಕಡೆ ಬಂದಿದೆ. ಮತ್ತೆ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತ ಹೇಳುವ ಮಾತುಗಳಿಗೆ ಯುಕ್ತಿಯ ಬೆಂಬಲವೂ ಇದೆ. ಯಸ್ಮಾದ್ ವಿರೇಚಯತ್ ಸರ್ವಂ ವಿರಿಂಚಸ್ತೇನ ಭಣ್ಯತೆ ಅಂತ ಸ್ಮೃತಿ. ಸ್ಮೃತಿ ಅಂದ್ರೆ ಅದು ಪೌರುಷೇಯ ವಾಕ್ಯ, ಬ್ರಹ್ಮಪುರಾಣದ್ದು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದೆ. ಯಸ್ಮಾದ್ ವಿರೇಚಯತ್ ಸರ್ವಂ ವಿರಿಂಚಸ್ತೇನ ಭಣ್ಯತೆ ಏಕೋ ಹಿ ಕರ್ತ ಜಗತೋ ಬ್ರಹ್ಮೈವಚ ಚತುರ್ಮುಖ ಅಂತ ಪೂರ್ಣ ಶ್ಲೋಕ ಅದು. ವಿರೇಚನ ಅನ್ನೋ ಶಬ್ದಕ್ಕೆ ನಮ್ಗೆ ಸಾಮಾನ್ಯವಾಗಿ ಅರ್ಥ ಗೊತ್ತಿರ್ತದೆ, ಹೊರ ಹಾಕುವುದು ಅಂತ ಅರ್ಥ. ಈ ಜಗತ್ತನ್ನ ಚತುರ್ಮುಖ ಬ್ರಹ್ಮ ಹೊರ ಹಾಕುವುದರಿಂದ, ಹೊರಗೆ ಹಾಕುವುದರಿಂದ ಅವನಿಗೆ ವಿರಿಂಚ ಅಂತ ಹೇಳ್ತಾರೆ. ಈ ಜಗತ್ತಿಗೆ ಏಕೈವ ಕರ್ತ, ಅವನೊಬ್ಬನೇ ಕರ್ತ ಆಗಿದ್ದಾನೆ ಅಂತ ಹೀಗೆ ಯುಕ್ತಿಯನ್ನು ತೋರಿಸ್ತಾ ಇದೆ. ವಿರೇಚನಾತ್ ವಿರಿಂಚತ್ತು ಅಂತ, ಹೊರ ಹಾಕುವುದರಿಂದ ಆತ ವಿರಿಂಚಿ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಇದು ಸ್ಮೃತಿಯಲ್ಲಿ ಹೇಳಲ್ಪಟ್ಟಂತಹ ಯುಕ್ತಿ, ವಿರಿಂಚತ್ವ ಎಂಬ ಒಂದು ಯುಕ್ತಿ. ಆ ಯುಕ್ತಿಯಿಂದ ಕೂಡಿದ್ದು ವಿರಿಂಚೋವಾ ಇದಂ ಸರ್ವಂ ವಿರೇಚಯತಿ ವಿದಧಾತಿ ಬ್ರಹ್ಮಾವಾವ ವಿರಿಂಚ ಏತಸ್ಮಾಧೀಮೇ ರೂಪನಾಮನಿ ಅಂತ ಗೌಪವನ ಶ್ರುತಿ. ಆ ಗೌಪವನ ಶ್ರುತಿ ಏನ್ ಹೇಳ್ತದೆ? ಈ ಬ್ರಹ್ಮನೇ ವಿರಿಂಚ, ಬ್ರಹ್ಮಾವಾವ ವಿರಿಂಚ ಅಂತ ಹೇಳ್ತದೆ. ಅವನಿಂದಲೇ ಈ ರೂಪನಾಮನಿ, ಈ ಜಗತ್ತಿಗೆ ಸಂಬಂಧಿಸಿದಂತಹ ರೂಪ ಅಂದ್ರೆ ಆಕಾರ, ಮತ್ತೆ ನಾಮ ಅದರ ಹೆಸರು, ಇವೆಲ್ಲವೂ ಕೂಡ ಬಂದಿರುವುದು ಅವನಿಂದ ಅಂತಾನೆ ಆ ಗೌಪವನ ಶ್ರುತಿ ಹೇಳ್ತಿದೆ. ಅವನೇ ಇದೆಲ್ಲವನ್ನು ಸೃಷ್ಟಿಸ್ತಾನೆ ಅಂತ ಹೀಗೆ ಅಲ್ಲಿ ಸ್ಪಷ್ಟವಾದ ಮಾತಿದೆ. ಈ ಮಾತಿಗೆ ಈ ಬ್ರಹ್ಮಪುರಾಣದ ಬೆಂಬಲ ಇದೆ. ಇದಂ ಸರ್ವಂ ವಿರೇಚಯತಿ ವಿದಧಾತಿ ಅಂತ ಹೀಗೆ 2 ಮಾತುಗಳು ಕೇಳಿ ಬರ್ತಾರೆ. ವಿರೇಚಯತಿ ಅಂದ್ರೆ ಹೊರ ಹಾಕ್ತಾನೆ ಅಂತ ಅದರ ಅರ್ಥ. ಆ ವಿರೇಚಯತಿ ಅನ್ನುವುದರ ವಿವರಣೆಯೇ ವಿದಧಾತಿ ಅಂತ. ಹೀಗೆ ವೇದವಾಕ್ಯ ಇದೆ. ಇಂಥ ಗೌಪವನ ಶ್ರುತಿ ಯುಕ್ತಿ ಸಮೇತವಾದ ಗೌಪವನ ಶ್ರುತಿ. ಇದರಿಂದ ಈ ಮುಂದಿನ ಪರಮಾಧ್ಯತೆ ನಾಮರೂಪೇ ವ್ಯಾಕ್ರಿಯತೆ ಅಂತ ಏನೋ ಹರಿಗೆ ಸರ್ವಕರ್ತೃತ್ವವನ್ನ ಹೇಳುವಂಥ ಮಾತಿದೆ. ಅಗ್ನಿವೇಶ ಶ್ರುತಿ, ಆ ಅಗ್ನಿವೇಶ ಶ್ರುತಿಗೆ ವಿರೋಧ ಬಂತು. ಅಥ ಕಸ್ಮಾದುಚ್ಯತೆ ಪರಮ ಇತಿ ಪರಮಾಧ್ಯತೆ ನಾಮರೂಪೇ ವ್ಯಾಕ್ರಿಯೇತೆ ತಸ್ಮಾದೇನಮಾಹು ಪರಮ ಇತಿ ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಹತ್ವಾದ್ ಬ್ರಹ್ಮಣಾಚ್ಚ ಅಂತ ಅಗ್ನಿವೇಶ ಶ್ರುತಿ. ಅದು ಪರಮ ಎಂಬ ಶಬ್ದದ ನಿಷ್ಪತ್ತಿಯನ್ನು ಮತ್ತು ಬ್ರಹ್ಮ ಎಂಬ ಶಬ್ದದ ನಿಷ್ಪತ್ತಿಯನ್ನು ಹೇಳ್ತಿದೆ. ಈ ಪರಮಾತ್ಮನಿಂದಲೇ ನಾಮರೂಪೇ ವ್ಯಾಕ್ರಿಯೇತೆ, ಜಗತ್ತಿನ ಹೆಸರು ಮತ್ತು ಅದರ ರೂಪ ಎರಡೂ ಕೂಡ ಹುಟ್ಟುವುದು ಅವನಿಂದ. ಅದರಿಂದ ಅವನನ್ನೇ ಪರಮ ಅಂತ ಹೇಳ್ತಾರೆ. ಮುಂದೆ ಬ್ರಹ್ಮ ಅಂತ ಯಾಕೆ ಹೇಳ್ತಾರೆ ಅಂತ ಬಂದಿದೆ, ಅದೇನು ನಮ್ಗೆ ಇಲ್ಲಿ ಪ್ರಸ್ತುತ ಅಲ್ಲ. ಹೀಗೆ ಇದು ಆ ಹರಿಯೇ ಜಗತ್ತಿಗೆ ಕರ್ತ ಅಂತ ಹೇಳ್ತಿದೆ ಅಗ್ನಿವೇಶ ಶ್ರುತಿ. ಆದರೆ ಆ ಅಗ್ನಿವೇಶ ಶ್ರುತಿಗೆ ಈ ಮೇಲೆ ಹೇಳಿದ ಗೌಪವನ ಶ್ರುತಿ, ಯುಕ್ತಿಯುಕ್ತವಾದ ಗೌಪವನ ಶ್ರುತಿಯಿಂದ ವಿರೋಧ ಬಂತು. ಅದಕ್ಕೆ ಸಂಜ್ಞಾಕ್ಲಿಪ್ತಿಸ್ತು ಅಂತ ಈ ಸೂತ್ರ ಹೊರಟಿದೆ. ಅದನ್ನ ಆಚಾರ್ಯರು ದೇಹಶ್ಚೈವ ತದುದ್ಭವ ಎಂಬ ಮಾತಿನಿಂದ ವಿವರಿಸಿದ್ದಾರೆ.
88ನೇ ಗದ್ಯ ಭಾಗದಲ್ಲಿ ದೇಹ ಇತ್ಯುಪಲಕ್ಷಣ. ದೇಹ ಅಂದರೆ ಕೇವಲ ದೇಹ ಅಲ್ಲ, ಜಗತ್ತಿನ ರೂಪ, ದೇಹದ ರೂಪ, ಅದರ ಆಕಾರ, ಅದರ ಬಣ್ಣ, ಅದರ ಸ್ಟ್ರಕ್ಚರ್, ಇವೆಲ್ಲವೂ ಗುಣಲಕ್ಷಣಗಳು, ಮತ್ತು ಅದರ ಹೆಸರು ಇತ್ಯಾದಿ ದೇಹ ಪ್ರಪಂಚ. ದೇಹ ಮೊದಲಾದ ಪ್ರಪಂಚ. ದೇಹ ಅಂದರೆ ಕೇವಲ ಚೇತನದ ದೇಹ ಅಲ್ಲ, ಜಡವಾದ ವಸ್ತುಗಳು ಅದರಲ್ಲೇ ಹುಟ್ಟಿವೆ. ಅದು ದೇಹ ಚೈವ ತದುದ್ಭವ ಅಂದರೆ ನ ಕೇವಲ ಮುಖ್ಯ ಪ್ರಾಣ ಅಪಿತು ಸಮಸ್ತೋಯಂ ಪ್ರಪಂಚ ತದುದ್ಭವ ಏವ ನ ವಿರಿಂಚೋದ್ಭವ ಇತ್ಯರ್ಥ. ಅದು ಅವನಿಂದಲೇ ಹುಟ್ಟಿದ್ದು ಹೊರತು ವಿರಿಂಚನಿಂದ ಅಲ್ಲ ಅಂತ ಏವಕಾರದ ಅರ್ಥ. ವಿರಿಂಚನಿಂದ ಹುಟ್ಟಿದ್ದು ಅಂತ ಯಾವ್ದಾದ್ರು ಶ್ರುತಿ ಹೇಳಿದರೆ ಬ್ರಹ್ಮಾದ್ಯಾಹ ತದವಾಂತರಾಹ ಅಂತ ಬೇರೆ ಕಡೆ ಒಂದು ಸ್ಮೃತಿ ಇದೆ. ಉಳಿದವರೆಲ್ಲರೂ ಕೂಡ ಆ ಪರಮಾತ್ಮನಿಗೆ ಅವಾಂತರ ಭೂತರಾಗಿ ಜಗತ್ತನ್ನು ಸೃಷ್ಟಿಸ್ತಾರೆ ಅಂತ. ಅದು ಸ್ಮೃತಿ ಅಂದರೆ ಪದ್ಮಪುರಾಣದ ಮಾತು. ಸರ್ವನಾಮ್ನಾಂ ಚ ರೂಪಾಣಾಂ ವ್ಯವಹಾರೇಶು ಕೇಶವ ಏಕ ಏವ ಯತಸೃಷ್ಟ ಬ್ರಹ್ಮಾದ್ಯ ತದವಾಂತರಾಹ ಅಂತ ಪದ್ಮಪುರಾಣ. ಎಲ್ಲ ರೂಪಗಳು, ಎಲ್ಲ ಮತ್ತೆ ನಾಮಗಳು ಕೂಡ ಅದೆಲ್ಲವನ್ನು ಸೃಷ್ಟಿಸಿರುವಂಥವನು ಅವನು ಈ ಪರಮಾತ್ಮನೇ ಆಗಿದ್ದಾನೆ ಅಂತ ಹೀಗದರ ತಾತ್ಪರ್ಯ. ಬ್ರಹ್ಮಾದ್ಯಾಹ ತದವಾಂತರಾಹ. ಈ ವ್ಯವಹಾರೇಶು, ನಮ್ಮ ಮಾತಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಸರ್ವ ಎಲ್ಲ ಹೆಸರುಗಳಿಗೂ, ಈ ಬ್ರಹ್ಮರುದ್ರಾದಿ ಹೆಸರುಗಳಿಗೂ ಕೂಡ ಸೃಷ್ಟಿಕರ್ತ ಪರಮಾತ್ಮನೇ. ಆ ಹೆಸರನ್ನು ಸೃಷ್ಟಿಸಿದವನು ಅವನೇ. ಬ್ರಹ್ಮಾದಿ ದೇವತೆಗಳು ಅವಾಂತರರು, ಸೃಷ್ಟಿಕ್ರಿಯೆಯಲ್ಲಿ ಅಮುಖ್ಯ ಕಾರಣರು ಅಂತ ಅರ್ಥ. ಹೀಗದು ಪದ್ಮಪುರಾಣದ ಮಾತಿದೆ. ನೀವು ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕ ನೋಡ್ತಾ ಇದ್ರೆ ಅಲ್ಲಿ ಅದು ಬ್ರಾಹ್ಮವಚನ ಅಂತಿದೆ. ಅದು 443ನೇ ಪುಟದಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕದಲ್ಲಿ, ಅಣುಭಾಷ್ಯ ಅಲ್ಲ. ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸರ್ವನಾಮ್ನಾಂಚ ರೂಪಾಣ ವ್ಯವಹಾರೇಶು ಕೇಶವ ಏಕೈವ ಯತಸೃಷ್ಟ ಬ್ರಹ್ಮಾದ್ಯಾಸ್ತದವಾಂತರಾಹ ಇತಿ ಪಾದ್ಮೆ ಅಂತಿದೆ ಪದ್ಮಪುರಾಣದ. ಅದರ ನಂತರ ಬರುವ 2 ಶ್ಲೋಕಗಳು ತ್ರಿವೃತ್ ಕ್ರಿಯಾಯತೋ ವಿಷ್ಣೋ ಪಿತಾತೋ ಭಗವಾನ್ ಪ್ರಭು ಅಂತ ಬ್ರಹ್ಮಾಂಡ ಪುರಾಣದ್ದು. ಆದ್ರಿಂದ ಇದು ಸರ್ವನಾಮ್ನಾಂಚ ರೂಪಾಣಾಂ ಬ್ರಹ್ಮಾದ್ಯಾಸ್ತದವಾಂತರ ಅಂತ ಬಂದಿದ್ದು ಇದು ಪದ್ಮಪುರಾಣ, ಬ್ರಾಹ್ಮವಚನ ಅಲ್ಲ. ಅದು ಆಕಸ್ಮಿಕವಾಗಿ ಏನು ಸಂಪಾದನೆ ದೋಷದಿಂದ ಆ ಥರ ಆಗಿದೆ. ಅದನ್ನೊಂದು ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕದಲ್ಲಿ ತಿದ್ಕೋಬಹುದು. ಆದ್ರಿಂದ ಅವರೆಲ್ಲ ಅವಾಂತರ ಕರ್ತೃಗಳೇ ಹೊರತು ಪ್ರಧಾನ ಕರ್ತೃಗಳಲ್ಲ ಅಂತ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.